ಹಾಸ್ಟೆಲಲ್ಲಿ ಇದ್ದಾಗ ನಮ್ಮ ಯಜಮಾನರು ನಾನು ಹಾಸ್ಪಿಟಲ್ ಕೆಲಸ ಮಾಡ್ತಾಯಿದ್ದೆ ಆಸ್ಪತ್ರೆಯಲ್ಲಿ ರಿಸೆಪ್ಷನ್ ಅಂದರೆ ಬರೆಯೋದು ಏನಾದ್ರಲ್ಲಿ ಬರೀತಿಲ್ಲ ಟೋಕನ್ ಕೊಡೋದು ಫೋನ್ ಎತ್ತೋದು ಅಷ್ಟೇ ನಂದು ಬರೆಯೋಕೆ ಇಲ್ಲಿ ಬರ್ತಿರ್ಲಿಲ್ಲಲ್ಲ ಆ ಥರ ಬರೀರಿ ಅಂದ್ರೆ ನಾಗರತ್ನ ಅಂತ ಇರುತ್ತೆ ನೋಡಿ ಎನ್ನಂತ ಬರ್ಬಿಟ್ಟು ಅಂತ ಬರ್ಬೋದು ನಾಗರತ್ನಿಗೆ ಎನ್ನಂತಾನೆ ಬರುತ್ತೆ ಕಮಲಕ್ಕೆ ಆ ಥರ ಬರೆಯೋದು ನಂಗೆ ಮಾತ್ರ ಗೊತ್ತಾಗಬೇಕು ಡಾಕ್ಟ್ರ್ ಏನು ಗೊತ್ತಾಗಲ್ಲ ನನಗೆ ಮಾತ್ರ ಗೊತ್ತಾಗಬೇಕು ಆ ಥರ ಬರೀತಿದ್ದೆ ಡಾಕ್ಟ್ರು ಮೆಡಿಸಿನ್ ಬರ್ದಂಗೆ ಆ ಥರ ಬರೆದ್ಬಿಟ್ಟು ಆಮೇಲೆ ಅಲ್ಲಿ ನಮ್ಮ ಏನು ಇದು ವಾರ್ಡೆಲ್ಲ ಕಟ್ತಾಯಿದ್ರು ಕಂಠೀರವ ಕ್ಲಿನಿಕ್ ಅಂತ ಹೇಳ್ಬಿಟ್ಟು ಅಲ್ಲಿ ನಮ್ಮ ಯಜಮಾನ್ರು ಮರಳು ಹಾಕಿದ್ರಂತೆ ನಮ್ಮ ಯಜಮಾನ್ರು ಮರಳು ಸೇಲ್ ಮಾಡೋದು ಕೆಲಸ ದುಡ್ಡು ಕೇಳೋಕ್ಕೋಸ್ಕರ ಫೋನ್ ಮಾಡಿದ್ರು ಡಾಕ್ಟರ್ಗೆ ಅಂದರೆ ಡಾಕ್ಟ್ರು ಒಳಗಡೆ ಇರ್ತಿದ್ರು ನಾನು ಆಚೆಗಡೆ ಕೂತ್ಕೊತಿದ್ದೆ ನನಗೆ ಫೋನ್ ಬರ್ತಾ ಇದ್ರು ಫಸ್ಟು ನಾನು ಇದು ಮಾಡಿದರೆ ಬಟನ್ ನೋಡ್ತಿದ್ದೆ ಒಳಗಡೆ ಹೋಗೋದು ಫೋನ್ ಮಾಡಿದ್ರು ಡಾಕ್ಟ್ರ್ ಎತ್ತಿಲ್ಲ ಆಮೇಲೆ ದುಡ್ಡು ಅಮೌಂಟ್ ಕೇಳೋಕ್ಕೆ ಫೋನ್ ಮಾಡಿದೆ ನಾನು ಈ ಥರ ರಾಜ ಹಂಗೆ ಹೆಂಗೆ ಇದ್ರು ಹೌದಾ ಆಯ್ತಾ ಇಲ್ಲ ಡಾಕ್ಟ್ರ್ ಇಲ್ಲ ಹಂಗೆ ಹೆಂಗೆ ಅಂದೆ ಆಮೇಲೆ ಹೌದಾ ನಿಮ್ಮ ಹೆಸರೇನು ಅಂದ್ರೆ ರೇಷ್ಮಾ ಅಂದೆ ಸಲಾಮ್ ಅಲೈಕುಮ್ ಅಂದರು ರೇಷ್ಮಾ ಅಂತ ತಕ್ಷಣ ವಾಲೇಕುಮ್ ಸಲಾಮ್ ಅಂದೆ ಆಮೇಲೆ ನಿಮ್ಮ ವಾಯ್ಸ್ ಚೆನ್ನಾಗಿದೆ ನೀವು ಹಿಂಗಿದ್ದೀರಾ ತುಂಬ ಚೆನ್ನಾಗಿ ಮಾತಾಡ್ತೀರಾ ಹಂಗೆ ಹೆಂಗೆ ಅಯ್ಯೋ ತುಂಬ ಫೇಕು ನೀವು ಹಂಗೆ ಹೆಂಗೆ ಅಂತ ಹಂಗೆ ಅಲ್ಲಿಂದಾನೆ ಮಾತಾಡೋದು ನಂತರ ಒಂದು ಚಿಕ್ಕದೊಂದು ಫೋನ್ ಇತ್ತು ನಂಬರ್ ಕೊಡಿ ಹಂಗೆ ಹೆಂಗೆ ಅಂದರೆ ನಂಬರ್ ಕೊಟ್ಟೆ ನಾನು ಯಾರು ಕೇಳ್ತೀರಾ ನಂಬರ್ ಇವರು ಈ ಅಪ್ಪ ಹೆಂಗೆ ಕೇಳ್ತಿದ್ದೆ ಕೊಟ್ಟರೆ ಹಾಸ್ಟೆಲಲ್ಲಿದ್ದಲ್ಲ ಫೋನ್ ಮಾಡೋದು ನನಗೆ ರೇಷ್ಮಾ ಚೆಹರೆ ಮೇ ಓ ಜಾದು ಅಂತ ಹೇಳೋದು ಹೋಗಿ ಫೇಕ್ ಈಗ ಈ ಹಾಡೇ ಇಲ್ಲ ನಾನು ಹಿಂದಿ ಫಿಲಮ್ ನೋಡ್ತಿರ್ಲಿಲ್ಲ ಜಾಸ್ತಿ ಸಾಂಗು ಕೇಳ್ತಿರ್ಲಿಲ್ಲ ಕನ್ನಡನೇ ಜಾಸ್ತಿ ನೋಡ್ತಿದ್ದು ಈ ಸಾಂಗೇ ಇಲ್ಲ ಈ ಹಾಡು ಇಲ್ಲ ಈ ಪಿಕ್ಚರು ಇಲ್ಲ ಅಂತ ನಮ್ಮ ಯಜಮಾನ್ರಿಗೆ ಇಲ್ಲ ಇದೆ ಧರ್ಮಾತ್ಮ ಫಿಲಮ್ದು ಪಿಕ್ಚರ್ ಇದೆ ಇದು ಹೇಮಮಾಲಿನಿ ಮೇಡಮ್ದು ಒಂದು ಸಾಂಗ್ ಇದೆ ಅಂತ ಹೇಳೋದು ಅವರು ಇಲ್ಲ ಇದು ಸುಳ್ಳು ಅಂತ ನಾನು ಫೇಕ್ ಏನು ಬಿಡ್ತವ್ರು ಇವರು ಅಂತ ಬಿಟ್ಟು ಅದೇ ಸಾಂಗ್ ಹೇಳೋದು ನನಗೆ ಜಾಸ್ತಿ ನೀವು ಹೆಂಗಿದ್ದೀರಾ ಅಂತ ನಾನು ಕೇಳೋದು ನಾನು ರಕ್ಷಿತಾ ನಾನು ನೀವು ಹೆಂಗಿದ್ದೀರಾ ಅಂದರೆ ನಾನು ಸುದೀಪ್ ಅನ್ನೋದವರು ಹೌದಾ ಹಂಗೆ ತಿಳ್ಕೊಂಡು ಮುಖಾಮುಖ ನೋಡಿಲ್ವಲ್ಲ ಇವಾಗ ಮುಖಾಮುಖ ನೋಡಿಲ್ಲ ಅಂದರೆ ನೀವು ಅವ್ರು ಹೆಂಗಿರ್ಬೋದು ಅಂತ ನನಗೆ ಗೆಸ್ಸು ನಾನು ಸುದೀಪ್ ಅಂದರೆ ನಿಜವಾಗ್ಲೂ ಸುದೀಪ್ ಥರ ಇರ್ಬೋದು ಅಂತ ನಾನು ಅವರು ನೀವು ಹೆಂಗಿದ್ದೀರಾ ನಾನು ರಕ್ಷಿತಾ ಅನ್ನೋದು ನಾನು ಬಂದ್ರ ಮುಂದೆ ಒಂದ್ಸಲಿ ಅವರು ಅವಾಗಲೇ ಫೋನಲ್ಲಿ ಮಾತಾಡ್ಕೊಂಡಿದ್ವಿ ನಾವು ಎಷ್ಟು ದಿನ ಫೋನಲ್ಲಿ ಮಾತಾಡಿದ್ರಿ ಒಂದು 15 ದಿವಸ 14 ದಿವಸ ಅಷ್ಟೇ ಬಂದರು ಒಂದ್ಸಲಿ ಅವರು ಅವಾಗಲೇ ನಾವು ಫೋನಲ್ಲಿ ಮಾತಾಡಿದ್ವಿ ನಾವು ಹೆಂಗಿದ್ರು ನಾನು ಹೆಂಗಿದ್ರು ನೀವು ನನಗೆ ಮದುವೆ ಆಗ್ತೀರಾ ಅಂತ ಕೇಳಿದೆ ನೀವು ಹೆಂಗಿದ್ರು ನಾನು ಹೆಂಗಿದ್ರು ಮದುವೆ ಆಗ್ತೀರಾ ಆಗ್ತೀನಿ ಅಂತ ಹೇಳಿದೆ ಇವಾಗ ಬಂದ್ರಲ್ಲ ನಮ್ಮ ಯಜಮಾನ್ರು ಅವ್ರು ಆಗ್ಲೇಬೇಕು ನಾನು ಮದುವೆ ಆಮೇಲೆ ಎದುರುಗಡೆ ಬಂದ ತಕ್ಷಣ ಶಾಕು ಏನಪ್ಪ ಈ ಅಪ್ಪ ಹೆಂಗಿದ್ದಾನೆ ಅಂತ ಬ್ಲ್ಯಾಕ್ ಇದ್ರು ಸ್ವಲ್ಪ ಉದ್ದ ಇದ್ರು ನಮ್ಮ ಯಜಮಾನ್ರು ನನ್ನ ಫ್ರೆಂಡ್ ಎಲ್ಲ ಗಂಡ ಹೆಂಗಿದ್ರು ಪರವಾಗಿಲ್ಲ ಕಣೆ ಹೆಂಡತಿ ಚೆನ್ನಾಗಿದೆ ಗಂಡ ಚೆನ್ನಾಗಿ ನೋಡ್ಕೊತಾನೆ ಹೆಂಡತಿಗೆ ಅಂದು ನನ್ನ ಮೈಂಡ್ ವಾಶ್ ಮಾಡಿಬಿಟ್ಟಿದ್ರು ಹೌದಾ ಆಯಿತು ಅಂತ ಹೇಳ್ಬಿಟ್ಟು ನಾ ಅಪ್ಪನ ಆಫೀಸ್ಗೆ ಕರ್ಕೊಂಡೋಗಿದ್ದೆ ನಮ್ಮ ಅಪ್ಪ ಗುರುಗಂಟೆಪಾಳ್ಯದಲ್ಲಿ ಟೆಕ್ಸ್ಪೋರ್ಟ್ ಹೆಡ್ ಆಫೀಸಲ್ಲಿ ಕೆಲಸ ಮಾಡ್ತಾಯಿದ್ರು ನಮ್ಮ ಅಪ್ಪನು ಅಲ್ಲಿ ಕರ್ಕೊಂಡೋದೆ ನಮ್ಮ ಅಪ್ಪ ಒಪ್ಪಿಲ್ಲ ನಮ್ಮ ಯಜಮಾನ್ಗೆ ಬೇಡಮ್ಮ ಯಾಕೋ ರೌಡಿ ಥರ ಕಾಣ್ತಾನು ಸೇಮ್ ಕಮ್ಯುನಿಟಿನ ನಿಮ್ಮದು ಇಬ್ಬರು ಅವರು ಮುಸ್ಲಿಮ್ಸೇ ನಾನು ಮುಸ್ಲಿಮ್ಸ್ ಬೇಡಮ್ಮ ಇವ್ರು ಏನಕ್ಕೋ ರೌಡಿ ಥರ ಕಾಣ್ತವ್ರೆ ಹೌದು ನಮ್ಮ ಯಜಮಾನ್ರು ರೌಡಿನೇ ಜೈಲಿಂದ ಬಂದು ಒಂದು ವಾರಕ್ಕೆ ನಾನು ಮದುವೆ ಆಗಿದ್ದು ಜೈಲಿಂದನಾ ಏನಕ್ಕೆ ಫಸ್ಟ್ ಸೀರಿಯಸ್ಲಿ ಏನಕ್ಕೆ ಹೋಗಿದ್ರು ಅಂತ ಜೈಲಿಗೆ ಅವರು ಯಾರಿಗೋ ಒಬ್ರಿಗೆ ಕಲ್ಲೆತ್ತಾಗ್ಬಿಟ್ಟಿದ್ರಂತೆ ತಲೆ ಮೇಲೆ ನಮ್ಮ ಏರಿಯಾದಲ್ಲೇ ಆಗ್ಬಿಟ್ಟು ಜೈಲಲ್ಲಿ ಇದ್ರಂತೆ 1-2 ವರ್ಷ ಇದ್ಬಿಟ್ಟು ಆಚೆಗಡೆ ಬಂದ್ರಂತೆ ಫಸ್ಟೇ ಅವ್ರಿಗೆ ಮದುವೆ ಆಗಿತ್ತು ಫಸ್ಟ್ ವೈಫ್ ಇದ್ದಾರೆ ನನ್ನ ಸೆಕೆಂಡ್ ವೈಫು ಅವ್ರ ಮಕ್ಕಳಿಲ್ಲ ಫಸ್ಟ್ ವೈಫಿಗೆ ನನಗೆ ಮಕ್ಕಳಿದೆ ನನ್ನ ಗಂಡು ಒಂದು ಹೆಣ್ಣು ಮಗು ಇದೆ ನನಗೆ ಅವ್ರು ಮದುವೆ ಆಗಿ ಆವಾಗಲೇ ಒಂದು 7 ವರ್ಷನೋ 10 ವರ್ಷನೋ ಆಗಿತ್ತು ಆವಾಗಲೇ ನಿಮ್ಗಿಂತ ಎಷ್ಟು ವರ್ಷ ದೊಡ್ಡವ್ರು ನಿಮ್ಮ ಹಸ್ಬೆಂಡ್ ಒಂದು 10-12 ವರ್ಷ ಓಕೆ ದೊಡ್ಡವರು ಆಮೇಲೆ ನಾನು ಮದುವೆ ಆದ್ಮೇಲೆ ಇದನ್ನೆಲ್ಲ ಹೇಳಿದ್ರು ಅವ್ರು ಮುಂಚೆನೆ ನಿಮ್ಮ ಹತ್ರ ಇದೆಲ್ಲ ಅವ್ರ ಫ್ರೆಂಡ್ ಮಾಡೋರೆ ಅಂತ ಅವ್ರ ಫ್ರೆಂಡ್ ಮೇಲೆ ಹಾಕೊಂಡು ಹೇಳ್ತಾ ಇದ್ರು ನನ್ನ ಫ್ರೆಂಡ್ಗೆ ಮದುವೆ ಆಗಿದೆಮ್ಮ ಅವ್ರ ಮಕ್ಳಿದ್ಲಮ್ಮ ಅವ್ರ ಹೆಂಡತಿಗೆ ಇವಾಗ ಹೊಸ ಮದುವೆ ಆಗವ್ರೆ ಅಂತ ಹೇಳೋರು ಅವ್ರು ಹೇಳ್ತಿರೋ ಮಾತು ಅವ್ರ ಕುಟುಂಬದಲ್ಲಿ ಯಾರೋ ಹೇಳಿದ್ರು ಏನಕ್ಕೆ ಇವ್ರು ಮದುವೆ ಆಗಿದ್ಯಾ ಇವ್ರು ಮದುವೆ ಆಗಿದೆ ಇವ್ರ ಜೀವನ ಹಾಳು ಮಾಡ್ತಿದ್ಯಾ ನೀನು ಹಂಗೆ ಹೆಂಗೆ ಅಂತ ಶಾಕ್ ನನಗೆ ನನ್ನ ಪ್ರೆಗ್ನೆಂಟ್ ಇವಾಗ ಹೆಂಗ್ ಬಿಟ್ಟು ಹೋಗ್ಲಿ ಅಂತ ಅಲ್ಲಿ ತನಕ ನಿಮಗೆ ಗೊತ್ತಿರ್ಲಿಲ್ಲ ಮದುವೆ ಆಗಿದೆ ಅಂತ ಫಸ್ಟ್ ಮದುವೆ ಆಗಿದೆ ಅಂತ ಗೊತ್ತಿರ್ಲಿಲ್ಲ ಗೊತ್ತಿದ್ರೆ ಯಾರು ಹೋಗ್ತಿದ್ರು ಗೊತ್ತಾದ್ಮೇಲೆ ತುಂಬಾ ಅತ್ತೆ ಆಮೇಲೆ ಆಯ್ತು ನಮ್ಮ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋಗೋಕ್ಕೆ ಹೋದೆ ನಮ್ಮ ಮನೆ ಬಿಟ್ಟು ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಮಗುಗೆ ಹೆಂಗಾದ್ರೂ ಸಾಕೊಳ್ಳೋಣ ನಾವು ಗಟ್ಟಿ ಇದ್ರೆ ಯಾಕೆ ಎಷ್ಟು ಜನ ಸಾಕ್ತಿಲ್ಲ ಮಕ್ಕಳಿಗೆ ಅಂತ ಹೇಳಿ ನನಗೆ ಏನೇನೋ ಡಿಸಿಷನ್ ತೊಗೊಂಡು ಆಚೆಗಡೆ ಹೋದೆ ಬಟ್ ಇವರು ಕಾಲ ಮೇಲೆಲ್ಲ ಬಿದ್ದು ಬೇಡ ನನಗೆ ಅವ್ರ ಹತ್ರ ನಾನು ಹೋಗಲ್ಲ ಇಷ್ಟ ಇಲ್ದರೆ ಮದುವೆ ಮಾಡಿರೋದು ನನಗೆ ಡಿವೋರ್ಸ್ ಆಗಿತ್ತಾ ಅವರಿಗೆ ಇಲ್ಲ
ಓಕೆ. ಡೈವರ್ಸ್ ಆಗಿಲ್ಲ ಅಂದರೆ ಅವ್ರ ಮಕ್ಳಿಲ್ವಲ್ಲ, ಅದು ಕಾರಣ. ಅವ್ರ ಮನೆಯವರೆಲ್ಲ ಬಂದು ನಿಮ್ಗೆ ಜಗಳ ಮಾಡೋದು ಅದೆಲ್ಲ ಇಲ್ಲ 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 ಆ ಥರ ಎಲ್ಲ ಮಾಡಿಲ್ಲ. ಅವ್ರಿಗೂ ಮಕ್ಳು ಆಗ್ತಾರೆ, ಅವ್ರು ಬಿಟ್ಟು ಹೋಗ್ತಿರ್ಲಿಲ್ಲ ಅನ್ಸುತ್ತೆ. ನಮ್ಮ ಯಜಮಾನ್ರು ಬಿಟ್ಟು ನಂಗೆ ಮದುವೆ ಆಗ್ತಿರ್ಲಿಲ್ಲ ಅನ್ಸುತ್ತೆ. ಅವ್ರ ಕುಟುಂಬದಲ್ಲಿ ಅವ್ರ ಅಮ್ಮ ಏನೋ ಹೇಳಿರಂತೆ, ಟೆಸ್ಟ್ ಮಾಡಿಸ್ಕೊ, ನಿನ್ಗೆ ಏನೋ ಪ್ರಾಬ್ಲಮ್ ಇರ್ಬೋದು ಅಂತ. ಅದಕ್ಕೆ ಇವ್ರು ನಂಗೆ ಮದುವೆ ಆಗಿ ನನ್ನ ಮಕ್ಳಿದ್ದಾರೆ ಇವಾಗ ನೋಡಿ ಅಂತ ಹೇಳಿದಂತೆ. ಅಷ್ಟೇ. ಆ ಥರ ಏನಾದ್ರು ಇರ್ಬೋದಲ್ಲ ಅಂತ. ಆ ಥರ ಕೇಳೋ ಇದ್ರೆ ನನಗೆ ಬಂದು ಕೇಳೋರು ಅವರು, ಹೆಂಡತಿ ಇದ್ದಾಳೆ ಮಕ್ಳಿದ್ದಾರೆ ಯಾಕೆ ಅಂತ. ಮಕ್ಳಿಲ್ಲ. ಇವಾಗ ಮೊದಲನೇ ವೈಫ್ ಜೊತೆ ಟಚಲ್ಲಿ ಇದ್ದಾರಾ? ಹಾಂ, ಟಚಲ್ಲಿ ಇದ್ದಾರೆ. ನೀವು ಮಾತಾಡ್ತೀರಾ? ನಾನು ಅವ್ರನ್ನ ಹೆಂಗಿದ್ದಾರೆ ಅಂತಲೂ ನೋಡಿಲ್ಲ. ನಾವು ಮದುವೆ ಆಗಿ ಅವಾಗಲೇ 18-19 ವರ್ಷ ಆಯಿತು. ಅವ್ರು ಹೆಂಗಿದ್ದಾರೆ ಅಂತ ಇವತ್ತಿಗೂ ನಾನು ನೋಡಿಲ್ಲ ಅವ್ರಿಗೆ. ಅಂದರೆ ಅವರು ಅವಾಗ ಜಗಳ ಮಾಡೋದು ಇದು ಮಾಡೋದು ಆ ಥರದ್ದು ಏನು ಮಾಡಲಿಲ್ವಾ? ಮದುವೆ ಆಗಿದೆ ನಿಮ್ದು, ನೀವು ಅವ್ರನ್ನ ಮದುವೆ ಮಾಡ್ಕೊಂಡಿದ್ದೀರ ಅವ್ರ ಗಂಡನ ಅಂದಮೇಲೆ? ಅಂದರೆ ಅವ್ರ ವೈಫು ತುಂಬ ಒಳ್ಳೆಯವರು, ದೊಡ್ಡವರು, ಒಳ್ಳೆಯವರೇ ಪಾಪ. ಎಲ್ಲರೂ ಹೇಳ್ತಾರೆ ಒಳ್ಳೆಯವರು ಅಂತ. ನಾನು ಇಷ್ಟು ಗಂಟೆ ಅವ್ರಿಗೆ ನೋಡಿಲ್ಲ. ಅವ್ರು ನನ್ನ ನೋಡೋರೆ. ಅವರು ಒಂದೇ ಅಂಗಡಿನ ಒಂದೇ ಏರಿಯಾದಲ್ಲಿ, ಮುಂದೆ ಮನೆ ನಾನು, ಹಿಂದೆ ಮನೆ ಅವರಿದ್ದಂತೆ. ಸ್ವಲ್ಪ ನನಗೆ ಇಷ್ಟ ಆಯ್ತಿಲ್ಲ ಅದೆಲ್ಲ. ಮದುವೆ ಆಗಿ ನೀವು ನನ್ನ ಮದುವೆ ಆಗಿದ್ದೀರ, ಏನಕ್ಕೋಸ್ಕರ ಮದುವೆ? ತುಂಬ ಜಗಳ ಆಡಿದೆ ನಾನು. ನಾನೇ ಬಿಟ್ಟು ಹೋಗ್ತೀನಿ, ನನಗೆ ಇನ್ನೂ ಧೈರ್ಯ ಜಾಸ್ತಿ ಇದೆ, ನಾನು ಇನ್ನೂ ಏನು ಕೆಲಸ ಬರಲ್ಲ ಅನ್ನಂಗಿಲ್ಲ, ಎಲ್ಲ ಕೆಲಸನೂ ಬರುತ್ತೆ ನನಗೆ. ಸ್ಟ್ರಾಂಗ್ ಗರ್ಲ್, ನನ್ನ ಮಗುಗೂ ಸಾಕ್ತೀನಿ, ನಾನು ಸಾಕೋತೀನಿ, ನಂಗೆ ಗೊತ್ತು ಅಂತ ನಾನೇ ಬಿಟ್ಟು ಬಂದುಬಿಟ್ಟಿದ್ದೆ. ನಾನು ಇರಲ್ಲ, ನಿಮ್ಮ ಹೆಂಡ್ತಿ ಹತ್ರ ನೀವು ಹೋಗಿ ಅಂತ. ನಂಗೆ ಅದೆಲ್ಲ ಇಷ್ಟ ಆಗಲ್ಲ ಅಂತ. ಆಮೇಲೆ ಇವರೇ ಇದ್ರು, ಮಕ್ಕಳಿಲ್ಲ ಅಂತ ನಾನು ಮದುವೆ ಆದೆ. ಅವರೇ ಏನು ಹೇಳಿಲ್ಲ ನನಗೆ, ಆ ಥರ ಏನಿಲ್ಲ ಬಾಮ ಅಂತ ಹೇಳ್ಬಿಟ್ಟು ನಾನು ಕರ್ಕೊಂಡೋಗಿದ್ರು. ಬಟ್ ಅವ್ರು ಇರೋದು ನನಗೆ ಹೇಳಿದ್ದಿಲ್ಲ, ನಾನಿರೋದು ಅವ್ರಿಗೆ ಹೇಳಿದರು ಫಸ್ಟ್ ವೈಫಿಗೆ. ನಾ ಅಪ್ಪ ಅಮ್ಮಂಗೆ ಗೊತ್ತಿರಲಿಲ್ಲ ನಾನು ಮದುವೆ ಆಗಿದ್ದು. ಅಂದರೆ ನಾವು ನಿಕಾ ಆಗಿದ್ವಲ್ಲ. ನಿಕಾ ಅಂದರೆ ಸಿಂಪಲ್ ಮ್ಯಾರೇಜ್, ಯಾರೂ ಬರಲ್ಲ. ಮದುವೆ ಮನೆ ನನ್ನ ಕಡೆಯಿಂದ ಒಂದು 4 ಜನ, ಅವ್ರ ಕಡೆಯಿಂದ ಒಂದು 4 ಜನ ಬಂದು ನಿಕಾ ಆಗ್ತೀವಿ. ಆವಾಗ ಅದು ಸೈನ್ ಮಾಡ್ತಾರೆ ಅವರು. ಒಂದು ಹಜರತ್ ಬಂದ್ಬಿಟ್ಟು ಕ್ಯಾ ತುನೆ ಕಬೂಲ್ ಕಿಯಾ ಸೈನ್ ಮಾಡೋದು. ಕಬೂಲ್ ಕಿಯಾ ಅಷ್ಟೇ. ಒಂದು ಇದು ಹೇಳ್ತಾರೆ, ಮಂತ್ರ ಇದು ಹೇಳ್ತಾರೆ, ಅದು ಹೇಳ್ಬಿಟ್ಟು ನಿಕಾ ಆಗೋದು. ಆ ಥರ ನಿಕಾ ಆದ್ವಿ, ಮನೇಲಿ ಕೂತ್ಕೊಂಡು ನಿಕಾ ಆದ್ವಿ. ಅಪ್ಪನಿಗೆ ಅದೇ ಗೊತ್ತೇ ಇಲ್ಲ ನನ್ನ ಮದುವೆ ಆಗಿದ್ದು. ಅಮ್ಮನಿಗೂ ಗೊತ್ತಿಲ್ಲ, ಅಪ್ಪ ಅಮ್ಮಂಗೆ ಗೊತ್ತಿಲ್ಲದೆ ನೀವು ಮದುವೆ ಮಾಡ್ಕೊಂಡ್ರಿ? ಹೌದು. ಆಮೇಲೆ ಅದು ಎಷ್ಟು ವರ್ಷ ಆದಮೇಲೆ ಅಪ್ಪ ಅಮ್ಮ ಎಲ್ಲರೂ ಮಾತಾಡೋಕೆ ಸ್ಟಾರ್ಟ್ ಮಾಡಿದ್ರು? ನನಗೆ 8 ತಿಂಗಳು ನಡೀತಿತ್ತು, ಪ್ರೆಗ್ನೆಂಟ್ ನಾನು. ಅವಾಗ ನಮ್ಮ ಅತ್ತೆ ಎಲ್ಲ ಬಂದ್ಬಿಟ್ಟಿದ್ರು, 3 ತಿಂಗಳಿಗೆ ಬಂದ್ಬಿಟ್ಟು. ನಾನು ಯಾವಾಗ ಹೋಗ್ತೀನೋ ಅಂತ ಆಚೆ ಹೋದ್ನೋ ಈ ವಿಷಯ ಗೊತ್ತಾಗಿ, ಅವಾಗ ನಮ್ಮ ಅತ್ತೆ ಮಾವ ಕರ್ಕೊಂಡ್ಬಿಟ್ರು ನಮ್ಮ ಯಜಮಾನ್ರು. ಅಂದರೆ ಇವಾಗ ಪ್ರೆಗ್ನೆಂಟು ಇದ್ದಾಳೆ, ಏನು ಮಾಡ್ಕೊಂಡ್ಬಿಡ್ತಾಳೋ ಈ ವಿಷಯ ಕೇಳಿ, ಎಲ್ಲಿ ನನ್ನ ಬಿಟ್ಟೋಗ್ಬಿಡ್ತಾಳೋ ಅನ್ನೋ ಮಾತಿಂದ ಕರ್ಕೊಂಡ್ಬಂದ್ಬಿಟ್ರು. ಅಪ್ಪ ಅಮ್ಮ? ನಮ್ಮ ಅಮ್ಮನಿಗೆ ಏನೂ ಗೊತ್ತಿರಲಿಲ್ಲ. ನಮ್ಮ ಯಜಮಾನ್ರು ಆಚೆ ಕಡೆ ಬಂದವ್ರು ಜೈಲಿಂದ, ನನ್ನ ಮದುವೆ ಆಗಿದ್ದು ಯಾರೋ ಹೇಳ್ಬಿಟ್ಟವ್ರೆ, ಈ ಥರ ರೌಡಿ ಅವನು ಹಂಗೆ ಹಂಗೆ ಅಂತ ಯಾರೋ ಹೇಳವ್ರೆ ಅವ್ರ ಕುಟುಂಬದವ್ರೆ. ಆವಾಗಿಂದ ನನಗೆ ಎಂಥ ಕೆಲಸ ಮಾಡ್ಕೊಂಡೆ ನೀನು, ಇರ್ತಿದ್ರೆ ನಾನು ಒಳ್ಳೆಯವ್ರು ನೋಡ್ಬಿಟ್ಟು ಮದುವೆ ಮಾಡ್ತಿದ್ದೆ, ಚೆನ್ನಾಗಿದೆ ನೀನು, ಹಂಗೆ ಹಂಗೆ ಅಂತ. ಆಯಿತು, ನನ್ನ ನಾಳೆ ಬರ, ನಾನು ಬಿಡಮ್ಮ ಅಂತ. ಆಮೇಲೆ ಬಂದರು, ಒಪ್ಪಿದ್ರು. ಎರಡೂ ಫ್ಯಾಮಿಲಿ ಚೆನ್ನಾಗಿದೆ, ಎರಡೂ ಫ್ಯಾಮಿಲಿ ಚೆನ್ನಾಗಿದೆ. ನಮ್ಮಮ್ಮಗೆ ಸ್ವಲ್ಪ ಇದು ಇತ್ತು. ನಮ್ಮ ಯಜಮಾನ್ರು ಹಂಗೆ ಮಾಡ್ತಿದ್ರಲ್ಲ, ಕುಡ್ಕೊಂಬರೋದು, ಹೊಡಿಯೋದು, ನನಗೆ ಆ ಥರ ಎಲ್ಲ ಮಾಡ್ತಿದ್ರಲ್ಲ, ಅದು ಇಷ್ಟ ಆಗ್ತಿರ್ಲಿಲ್ಲ ನಮ್ಮ ಅಮ್ಮಂಗೆ. ಓಕೆ. ಇವಾಗ ಸ್ವಲ್ಪ ಸ್ಟ್ರಾಂಗ್ ಆಗ್ಬಿಟ್ಟವ್ರೆ, ಖುಷಿ ಆಗ್ಬಿಟ್ಟವ್ರೆ. ಹೌದು. ನನಗೆ ಸಪೋರ್ಟ್ ಮಾಡ್ತಾರೆ, ಅವ್ನ ಜೊತೆಲೇ ಮಾಡ್ತಾರೆ, ರೀಲ್ಸ್ ಮಾಡ್ತಾರೆ, ನನ್ನ ಜೊತೆ ರೀಲ್ಸ್ ಮಾಡ್ತಾರೆ. ಇವಾಗ ಒಂದು ಹೆಣ್ಣು ನನ್ನಷ್ಟು ಸ್ಟ್ರಗಲ್ ಮಾಡೋದು ಇಲ್ಲ, ನನ್ನಷ್ಟು ಇದು ದುಃಖ ತಗೊಳ್ಳೋದಲ್ಲ. ನಾನು ತುಂಬ ಗಟ್ಟಿ ಕಲ್ಲು ಮನಸ್ಸು ಮಾಡ್ಕೊಂಡೆ. ನನ್ನ ಮನಸ್ಸು ಹೆಂಗೆ ಮಾಡ್ಕೊಂಡೆ ಅಂದರೆ, ಅವಾಗ ತಿನ್ನಕ್ಕೆ ಅನ್ನ ಇತ್ತಿಲ್ಲ ನಮ್ಮ ಮನೇಲಿ. ಅನ್ನಕ್ಕೋಸ್ಕರ ಅಳ್ಸೋರಿಗೆ ಅನ್ನ ನಮ್ಮ ಅತ್ತೆ ಹಿಂಗೆ ಬಾಯಿ ಮುಚ್ಕೊಂಡು ಕುತ್ಕೊಳ್ಳೋದು. ನನ್ನ ಸೆಕೆಂಡ್ ಡೆಲಿವರಿ ಇದು, ನನ್ನ ಮಗಳು ಇದ್ಲು ಹೊಟ್ಟೆಲಿ. ಅವಾಗ ನಮಗೆ ತಿನ್ನಕ್ಕೆ ಅನ್ನ ಇತ್ತಿಲ್ಲ, ತುಂಬ ಕಷ್ಟ. ಅವಾಗ ಒಂದು ಕಾಯಿಲೆ ಬಂದಿತ್ತು, ಚಿಕನ್ ಗುನಿಯಾ ಅಂತ ಹೇಳ್ಬಿಟ್ಟು. ಆ ಚಿಕನ್ ಗುನಿಯಾನು ಬಂದ್ಬಿಟ್ಟಿತ್ತು ನನಗೆ, ಪ್ರೆಗ್ನೆನ್ಸಿನೂ. ಓಡಾಡೋಕ್ಕಾಗ್ತಿರ್ಲಿಲ್ಲ. ಅಯ್ಯೋ, ಹೊಟ್ಟೆ ಒಳಗಡೆ ಮಗು ಇದೆ ನನಗೆ, ಇದು ಊಟ ಬೇಕು ನನಗೆ ಹೊಟ್ಟೆಗೆ, ನಾನು ಏನು ಮಾಡಲಿ ಅನ್ನಂಗೆ ನನಗೆ ಹುಚ್ಚುಳಿಯಂಗೆ ಆಗ್ತಿತ್ತು. ಇದು ಸ್ಕೂಲಲ್ಲಿ, ಗೌರ್ಮೆಂಟ್ ಸ್ಕೂಲಲ್ಲಿ ನಮಗೆ ಶಿಶ್ವರಲ್ಲಿ ಹಸಿಟ್ಟು ಕೊಡ್ತಾಯಿದ್ರು, ಸ್ವೀಟ್ ಹಸಿಟ್ಟು. ಅದನ್ನು ಕೊಟ್ಟರೆ ಸಾಕು ಅಂತ ಕಾಯ್ತಾಯಿದ್ದೆ. ಆ ಹಸಿಟ್ಟು ತೊಗೊಂಬಂದ್ಬಿಟ್ಟು ನೀರು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಉಂಡೆ ಮಾಡ್ಕೊಂಡು ತಿಂತಾಯಿದ್ದೆ ಆ ಹಸಿಟ್ಟು. ಪ್ರೆಗ್ನೆಂಟ್ ನಾನು. ಆ ಹಸಿಟ್ಟಿಲ್ಲ ಅಂದರೆ ಡಿಪ್ಪೋ ಹಾಕಿ ನಾನು ಮತ್ತೆ ಮಾಡಿರೋದು ರಾತ್ರಿ ಅನ್ನ, ಬೆಳಗ್ಗೆ ಇದ್ದರೆ ಅಳ್ಸೋಗ್ತಿತ್ತು. ಅದು ಬಿಸಿಲುಗಲ್ಲ ಅಳ್ಸೋಗ್ತಿತ್ತು. ಆ ಅಳ್ಸೋಗಿರೋ ಅನ್ನನ ಇದು ನೀರು ಹಾಕಿ ಮೆಣಸಿನ್ಕಾಯಿ ಇದನ್ನ ಹಾಕ್ಬಿಟ್ಟು ಅದರಲ್ಲಿ ಕಲಿಸ್ಬಿಟ್ಟು ತಿಂತಾಯಿದ್ದೆ ನಾನು. ನಮ್ಮ ಮತ್ತೆ ಮುಖ ಮುಚ್ಕೊಂಡು ಕೂತ್ಕೊಳ್ಳೋರು ಸ್ಮೆಲ್ಗೆ. ನಂಗೆ ಸ್ಮೆಲ್ ಬಂದ್ರೆ ಪರವಾಗಿಲ್ಲ, ನಾನು ತಿನ್ಬೇಕು ಹೊಟ್ಟೆಗೆ ಅಂತ ತಂದಾಗ್ತಿರ್ಲಿಲ್ವ ರೇಷನ್ ಎಲ್ಲ? ಅವು ಹೋಗ್ತಾ ಇದ್ರು ಅವರು, ಡೈಲಿ 100 ರೂಪಾಯಿ ಕೊಡೋರು ಮನೆಗೆ. ಏನಂತ ಸಾಕಾಗ್ತಿತ್ತು ನಮಗೆ. ಬರೀ ಒಂದ್ಸಲಿ ಟೀ ಬಿಸ್ಕೊ ತಿಂದರೆ ಅದು ಆಗ್ಬಿಡುತ್ತೆ.
ಸಾಯಂಕಾಲ ಇವಾಗ ಬೆಳಗ್ಗೆ ಆಗ್ಬಿಟ್ರೆ ಸಾಯಂಕಾಲ ಏನು ಅಡುಗೆ ಮಾಡ್ತೀರಾ? ಒಬ್ಬರೇ ದುಡಿಯೋದವರು. ನಮ್ಮ ಮಾವ ದುಡಿತಿರ್ಲಿಲ್ಲ, ನಮ್ಮ ಅತ್ತೆನೂ ಆಚೆ ಕಡೆ ಕೆಲ್ಸಕ್ಕೆ ಹೋಗ್ತಿರ್ಲಿಲ್ಲ, ನಾನು ಹೋಗ್ತಿರ್ಲಿಲ್ಲ, ನಾನು ಪ್ರೆಗ್ನೆಂಟು. ಆಚೆ ಕಡೆ ಕಳಿಸ್ತಿರ್ಲಿಲ್ಲ ನಮ್ಮ ಯಜಮಾನ್ರು ನಮಗೆ. ಅಷ್ಟು ಚೆನ್ನಾಗಿ ನೋಡ್ಕೊಂಡವರು. ಬಟ್ ನಮಗೆ ಊಟ ಇತ್ತಿಲ್ಲ ಸರಿಯಾಗಿ. ಇವಾಗ ಪ್ರೆಗ್ನೆಂಟ್ ಅಂದರೆ ಒಂದು ಟೈಮ್ ತಿಂದರೆ ಏನು ಸಾಕಾಗುತ್ತೆ ಅವ್ರಿಗೆ? ಹೊಟ್ಟೆ ಒಳಗಡೆ ಮಗು ಇರುತ್ತೆ, ಡಬಲ್ ಹೊಟ್ಟೆ, ಊಟ ಬೇಕು, 3 ಹೊತ್ತು ಊಟ ಬೇಕು ಅವ್ರಿಗೆ. ಚೆನ್ನಾಗಿ ತಿನ್ನಬೇಕು. ಚೆನ್ನಾಗಿ ತಿಂದಿಲ್ಲ ಅಂದ್ರೆ ಪರವಾಗಿಲ್ಲ, ಊಟ ಮಾತ್ರ ಬೇಕು. ಇತ್ತಿಲ್ಲ. ಅಕ್ಕಪಕ್ಕ ಮನೆಯವ್ರು ಕರೆದ್ಬಿಟ್ಟು ನನಗೆ ಊಟ ಕೊಡ್ತಾಯಿದ್ರು. ವಸಂತಪುರ ಅಂತ ಹೇಳ್ಬಿಟ್ಟು ಇವತ್ತಿಗೂ ಹೋದ್ರೆ ಬಾಯಿ ತುಂಬ ಮಾತಾಡ್ಸ್ತಾರೆ ಅವರು. ತುಂಬ ಚೆನ್ನಾಗಿ ಮಾತಾಡ್ಸ್ತಾರೆ. ಆವಾಗ ಅಷ್ಟು ಕಷ್ಟಪಟ್ಟು ನಾನು ಆಚೆಗಡೆ ಮೇಲೆ ಬಂದಿರೋದು. ನಮ್ಮ ಯಜಮಾನ್ರು ದುಡಿತಿದ್ರು. ಆವಾಗ ಸ್ವಲ್ಪ ದಿವಸ ಕೆಲಸನೇ ಹೋಗ್ಬಿಡ್ತು ಅವ್ರಿಗೆ. 2 ಮಕ್ಳು ಆಗಿತ್ತು ನನಗೆ. ಇವಾಗ ಏನು ಅನ್ಸುತ್ತೆ ನಿಮ್ಮ ಹಸ್ಬೆಂಡ್ ಬಗ್ಗೆ? ಗ್ರೇಟ್. ಆ ಮನುಷ್ಯನಿಗೆ ನಾನು ಸುಧಾರಿಸಿದ್ದೀನಿ ಅಂದರೆ ರೌಡಿಸಮಲ್ಲೇ ಇದ್ರು ಅವರು. ನನ್ನ ಮದುವೆ ಆದಮೇಲೂ ರೌಡಿಸಮಲ್ಲೇ ಇದ್ರು. ಮಕ್ಕಳಾದ್ಮೇಲೆ ಒಂದು ಸ್ವಲ್ಪ ಕಮ್ಮಿ ಆಯಿತು. ಆಮೇಲೆ ಮಕ್ಕಳಾದ್ಮೇಲೆ ಬೆಳೀತಾ 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 ನಾನು ಇದೆಲ್ಲ ಬೇಡ ರೀ, ದುಡ್ಡು ತಿನ್ನೋಣ, ಚೆನ್ನಾಗಿರೋಣ. ನಾವು ಆಟೋ ಕೊಡಿಸ್ದೆ. ಆಟೋ ಓಡಿಸ್ಕೊಂಡು ಜೀವನ ಮಾಡ್ತಾಯಿದ್ವಿ. ಎಷ್ಟು ಬರುತ್ತೆ ಅಷ್ಟು ಸಾಕು. ನಾನು ಆಚೆ ಕಡೆ ಹೋಗಿ ದುಡಿತೀನಿ. ನಾನು ಮನೆ ಕೂತ್ಕೊಳ್ಳಲ್ಲ. ನಾನು ಮನೆ ಕೆಲ್ಸಕ್ಕೆ ಹೋಗ್ತಿದ್ದೆ, ಬತ್ತಿ ಉಜ್ಜಕ್ಕೆ ಹೋಗ್ತಿದ್ದೆ. ಏನೇನು ಕೆಲಸ ನಾನು ಮಾಡಿಲ್ಲ ನನ್ನ ಮಕ್ಳಿಗೆ ಸಾಕೋಕ್ಕೆ. ನಾನು ತುಂಬ ಕೆಲಸ ಮಾಡ್ತಿದ್ದೆ. ಮದುವೆ ಆದಮೇಲೆ 2 ಮಕ್ಕಳಾದಮೇಲೆ. ಒಬ್ಬರು ದುಡಿದ್ರೆ ಆಗಲ್ಲ. ಬಾಡಿಗೆ ಕಟ್ಟಬೇಕು, ಕರೆಂಟ್ ಬಿಲ್ ಕಟ್ಟಬೇಕು, ನೀರು ಬಿಲ್ ಕಟ್ಟಬೇಕು, ಈ ಕಡೆ ಜೀವನ ಮಾಡಬೇಕು. ಒಬ್ಬರು ದುಡಿದ್ರೆ ಆಗುತ್ತಾ ಇಲ್ಲಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಒಂದು ದಿವಸ ಕೆಲಸ ಆಟೋ ಓಡಿಸಿದ್ರೆ ಬಾಡಿಗೆ ಸಿಕ್ಕಿದ್ರೆ ಇನ್ನೊಂದು ದಿವಸ ಸಿಗ್ತಿರಲಿಲ್ಲ. ಏನಂತ ತೀರ್ಸೋದು ಅದರಲ್ಲಿ? ಈ ಕಡೆ ಸಂಘ ಮಾಡಿದ್ದೀವಿ, ಈ ಕಡೆ ಸಾಲ ಇದೆ, ಲೋನ್ ಇದೆ, ಆಟೋ ಲೋನ್ ಇದೆ, ಏನಂತ ಕಟ್ತಾರೆ ಅವರು? ಅದಕ್ಕೆ ನಾನು ದುಡಿತೀನಿ ಅಂತ ಆಚೆಗಡೆ ಹೋದೆ. ನಾನು ಮನೆ ಕೆಲಸ ಮಾಡ್ತಿದ್ದೆ, ಬತ್ತಿ ಉಜ್ಜಕ್ಕೆ ಹೋಗ್ತಿದ್ದೆ, ತುಂಬ ಥರ ಕೆಲಸ ಮಾಡಿದ್ದೀನಿ. ಗಾರ್ಮೆಂಟ್ಸ್ ಹೋಗ್ತಿದ್ದೆ ಮದುವೆ ಆದಮೇಲೆ. ತುಂಬ ಕೆಲಸ ಮಾಡಿದ್ದೀನಿ.